ಸೊ ಎಲ್ಲ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದಾರೆ ಟೆಕ್ ಇನ್ ಫಿಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ವಿವೇಕ್. ಸೊ ಗೈಸ್ ನಾನೀಗ ನೋಡಿದಲ್ಲಿ ಏನೆಲ್ಲ ಕೊಟ್ಟಿದ್ದೀನಪ್ಪ ಅಂತಂದರೆ, ಈ ಪಿಕ್ಸಾರ್ಟಲ್ಲಿ ನಾವು ಈ ಥರ ಫೋಟೋನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತುಂಬ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರೋ ಟ್ರಿಕ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮ ಫೋಟೋನು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ಯಾರೇ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದಾರೆ ಮತ್ತು ನನ್ನ ಚಾನಲ್ ವೀಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ವೀಡಿಯೋಗೆ ಹೋಗ್ಬೇಡೋಣ. ಸೊ ಗೈಸ್ ಇವಾಗ ನೀವು ಪಿಕ್ಸಾರ್ಟನ್ನು ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಯಾರ ಹತ್ರ ಎಲ್ಲ ಅವರು ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಕ್ರೋಮಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಯಾವ ಥರ ಅಂತಂದರೆ ಇವಾಗ ಪ್ರೀಮಿಯಮ್ ಇರುತ್ತೆ, ಪ್ಲೇ ಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಒಂದೊಂದು ವೀಡಿಯೋಸ್ನ ಫೋಟೋಸ್ನ ಡೌನ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಾಗಿ ನೀವು ಕ್ರೋಮಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಬನ್ನಿ ಆ್ಯಪಿಗೆ ಹೋಗೋಣ. ಸೊ ಗೈಸ್ ಇದೆ ಪಿಕ್ಸಾರ್ಟ್ ಅಂತ ನೋಡಿ. ಸೊ ಗೈಸ್ ಈ ಥರ ಪಿಕ್ಸಾರ್ಟಿಗೆ ಹೋದ್ಮೇಲೆ ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಎಡಿಟ್ ಫೋಟೋ ಅದನ್ನ ಚೆಕ್ ಮಾಡಿಕೊಂಡು ನೀವು ಈ ಗಣೇಶ್ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ತಲೆ ಕೆಡಿಸ್ಕೊಬೇಡಿ, ಈ ಗಣೇಶ್ ಫೋಟೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಥರ ಫೋಟೋ ಸೆಲೆಕ್ಟ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ಆ್ಯಡ್ ಫೋಟೋ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸ್ಕ್ರೀನ್ನ ಸ್ವಲ್ಪ ಬಿಗ್ ಮಾಡಿಕೊಂಡು ಪಕ್ಕದಲ್ಲಿ ರಿಮೂವ್ ಬೀಜ್ ಅಂತ ಇದೆ ನೋಡಿ ಕೆಳಗಡೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ರಿಮೂವ್ ಬ್ಯಾಕ್ಗ್ರೌಂಡ್ ಕೊಡಿ. ಸೊ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸೊ ಗೈಸ್ ಬಂತು ನೋಡಿ, ಇದನ್ನು ನೀವು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಕಡೆ ಸೈಡ್ತಲ್ಲಿ ನಿಮಗೆ ಸೈಜ್ ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಗೈಸ್ ನನಗೆ ಇಷ್ಟು ಸಾಕಾಗಿದೆ. ನೆಕ್ಸ್ಟ್ ಇಲ್ಲಿ ಪಕ್ಕಕ್ಕೆ ಸ್ವೈಪ್ ಮಾಡ್ತಾ ಶಾಡೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸಿದೆ ಅನ್ಕೋತೀನಿ, ಯಾವ ರೀತಿ ಬೇಕಾಗುತ್ತೆ ಸೆಟ್ ಮಾಡ್ಕೊಬಿಟ್ಟು ಎಲ್ಲ ಸೆಟ್ ಮಾಡ್ಕೋಬೋದು. ನನಗೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಹಂಗೆ ಸೈಡ್ ಕ್ಲಿಕ್ ಮಾಡ್ಕೊಂಡು ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಾನಿವಾಗ ಈ ಟ್ರಯಾಂಗಲ್ ಪೇಪರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ನೋಡಿ ತಗೊಳ್ಳಿ. ರಿಮೂವ್ ಬ್ಯಾಕ್ಗ್ರೌಂಡ್ ಕೊಡ್ತೀನಿ ಇವಾಗ ಇದನ್ನು. ಸೊ ಗೈಸ್ ಇಲ್ಲಿ ನೋಡಿ ಇದಾಯಿತು. ಸೊ ನೀವು ಇವಾಗ ಥರ ಮೇಲ್ಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ. ನಿಮಗೆ ಎಷ್ಟಕ್ಕೆ ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೀವಿನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಸೊ ಹಿಂಗಾದ್ಮೇಲೆ ಮೇಲ್ಗಡೆಯಲ್ಲಿ ಕಾಣಿಸಿದೆ ನೋಡಿ 2 ನಿಮಿಷ. ಸೊ ಗೈಸ್ ಇಲ್ಲಿ ಕಾಣಿಸಿದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಕ್ಲಿಕ್ ಮಾಡಿಕೊಂಡು ಮೂವ್ ಡೌನ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಅದು ಕೆಳಗಡೆ ಹೋಗುತ್ತೆ. ಸೊ ಗೈಸ್ ನಾನು ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ, ನೀವು ಇಲ್ಲಿಗೆ ಬೇಕಾದ್ರೆ ಮಾಡ್ಕೋಬೋದು. ಸೊ ಗೈಸ್ ಇಷ್ಟಾದಮೇಲೆ ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಹ್ಯಾಪಿ ಗಣೇಶ್ ಚತುರ್ಥಿ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಷ್ಟೇ, ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಬಿಡಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಗೈಸ್ ಬಂತು ನೋಡಿ, ಇದು ನಿಮಗೆ ಎಷ್ಟು ಬೇಕಷ್ಟಕ್ಕೆ ರೀಸೈಜ್ ಮಾಡಿಕೊಂಡು ಇಲ್ಲಿ ಸ್ವೈಪ್ ಮಾಡ್ತಾ ಬಂತ ಇಲ್ಲಿ ಎಫೆಕ್ಟ್ಸ್ ಅಂತಿದೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಥರ ಕಲರ್ ಬೇಕು ಆ ಥರ ಚೂಸ್ ಮಾಡ್ಕೋಬೋದು. ನಿಮಗೆ ಕಲರ್ ಸೂಟ್ ಆಗಿಲ್ಲ ಅಂತಂದರೆ ಯಾವ್ದು ಬೇಕು ನೋಡಿ, ಇಲ್ಲಿ ರೆಡ್ಡು ಬ್ಲೂ ಯಾವ್ದು ಸೆಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಬಂದ್ಬಿಟ್ಟು ನಾನು ರೆಡ್ನ ಸೆಲೆಕ್ಟ್ ಮಾಡ್ಕೋತೀನಿ, ಯಾಕೆಂತಂದರೆ ಡಾರ್ಕಾಗಿ ಕಾಣುತ್ತೆ ಸ್ವಲ್ಪ. ಈ ಥರ ಸೆಟ್ ಮಾಡಿಕೊಂಡು ಸೊ ಗೈಸ್ ಈ ಥರ ಸೆಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಮತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸ್ಟಿಕ್ಕರ್ಸ್ ಅಂತ ಇದೆ ನೋಡಿ, ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ. ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸರ್ಚ್ ಬಾಕ್ಸಿಗೆ ಹೋಗ್ಬಿಟ್ಟು ಗಣೇಶ್ ಅಂತ ಸರ್ಚ್ ಮಾಡಬೇಕು, ಗಣಪತಿ. ಸೊ ಗಣಪತಿ ಅಂತ ಸರ್ಚ್ ಮಾಡಿದ್ಮೇಲೆ ನಿಮಗೊಂದು ಫ್ಲವರ್ ಬರುತ್ತೆ, ಆ ಫ್ಲವರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಗೈಸ್ ಇಲ್ಲಿ ಇದೆ ನೋಡಿ. ಸೊ ಗೈಸ್ ಈ ಫ್ಲವರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮೂಲೆ ತೊಗೊಂಡೋಗಿ ಇಲ್ಲಿ ನಿಮ್ಗೆ ಯಾವ ರೀತಿ ಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಗೈಸ್ ನಾನು ಈ ಥರ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಪಾಸಿಟಿನ ನಾನು ಕಡಿಮೆ ಮಾಡ್ತೀನಿ, ಸ್ವಲ್ಪ ತುಂಬ ಡಾರ್ಕ್ ಆಗಿದ್ದರೆ ಚೆನ್ನಾಗಿ ಕಾಣಲ್ಲ, ಲೈಟಾಗಿ ಮಾಡ್ತೀನಿ. ಸೊ ಗೈಸ್ ಇಷ್ಟು ಮಾಡಿಬಿಟ್ಟು ಮತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಗೈಸ್ ನೀವು ನೋಡ್ತಿದ್ರಲ್ಲ, ನಿಮ್ಮ ಫೋಟೋ ಎಡಿಟ್ ಆಗೋಯ್ತು. ಸೊ ನೀವು ಇನ್ನೂ ಯಾಕೆ ತಡ ಮಾಡ್ಕೊಂಡಿದ್ದೀರಾ, ಬೇಗ ಫೋಟೋ ಎಡಿಟ್ ಮಾಡ್ಕೊಂಡು ಸ್ಟೋರಿಗೆ ಹಾಕೋಬೇಡಿ ಅಂತ ಹೇಳ್ತಾ, ಸೊ ಗೈಸ್ ನೀವು ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರ ಅಂತ ಅಂದರೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.